ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 27 ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಇದೆ, ಕನ್ನಡದಲ್ಲಿ ಸಂಖ್ಯಾ ಕ್ರಮ ಇದೆ. ಇಲ್ಲಿ ನೋಡಿ, ಫಸ್ಟ್ ಇನಿಷಿಯಲ್ ನಂಬರ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಫಸ್ಟ್ ನಂಬರ್ ಏನ್ ಬರಬೇಕು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಜಸ್ಟ್ ಏನ್ ಮಾಡಿ ಅಂದ್ರೆ ಜಸ್ಟ್ ನಂಬರ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. 4 ಅಲ್ಲಿ 1 ಮೈನಸ್ ಮಾಡಿದ್ರೆ 3 ಬರುತ್ತೆ, 7 ಅಲ್ಲಿ 4 ಮೈನಸ್ ಮಾಡಿದ್ರೆ 3 ಬರುತ್ತೆ. ಮತ್ತೆ ಇಲ್ಲೂ ಪ್ಯಾಟ್ರನ್ ಸೇಮ್ ಪ್ಯಾಟ್ರನ್ ರಿಪೀಟ್ ಆಗುತ್ತೆ. ಆಯ್ತಾ, ಸೇಮ್ ನಂಬರ್ ರಿಪೀಟ್ ಆಗುತ್ತೆ. ಸೊ ಏನು ಮಾಡಿ, 7 + 3 10 ಬರುತ್ತೆ. ಆಯ್ತಾ, ಹಂಗಂದ್ರೆ ಈ ಜಾಗದಲ್ಲಿ ಆನ್ಸರ್ 10 ಬರಬೇಕು. ಆಯ್ತಾ, ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ, ಐ ಆಮ್ ಎ ಪ್ರೈಮ್ ನಂಬರ್, ಇಫ್ ಯು ಸಬ್ಟ್ರಾಕ್ಟ್ 2 ಫ್ರಮ್ ಮೀ ಐ ವಿಲ್ ಬಿಕಮ್ ಡಿವಿಸಬಲ್ ಬೈ 7 ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ, ನಾನು ಅವಿಭಾಜ್ಯ ಸಂಖ್ಯೆ, ನನ್ನಿಂದ 2 ಕಳೆದರೆ ನಾನು 7ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತೇನೆ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಇದಕ್ಕೆ ಏನು ಮಾಡಿ ಅಂದರೆ 7 1 ಟೇಬಲ್ ಬರ್ಕೊಳ್ಳಿ. 7 1 7, 7 2 14, 7 3 21, 7 4 28. ಆಯ್ತಾ, ಇದಕ್ಕೆ +2ನ ಆ್ಯಡ್ ಮಾಡಿ. +2ನ ಆ್ಯಡ್ ಮಾಡಿ 9 ಬರುತ್ತೆ. 9 ಇಲ್ಲ. +2ನ ಆ್ಯಡ್ ಮಾಡಿ 16 ಬರುತ್ತೆ. 16 ಇಲ್ಲ. 21ಗೆ +2ನ ಆ್ಯಡ್ ಮಾಡಿ 23 ಬರುತ್ತೆ. ಆಯ್ತಾ, ಇಲ್ಲಿ ಬರ್ತಾ ಇದೆ ನೋಡಿ 23. ಆಯ್ತಾ, ಅಂದರೆ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, 4 ಪ್ರೈಮ್ ನಂಬರ್ ಕೊಟ್ಟಿದ್ದಾನೆ. 4 ಪ್ರೈಮ್ ನಂಬರ್ ಕೊಟ್ಟಿದ್ದಾನೆ, ಅದರಲ್ಲಿ 23ಇಂದ 2ನ ಮೈನಸ್ ಮಾಡಿದ್ರೆ ನಮಗೆ 21 ಬರುತ್ತೆ. ಆಯ್ತಾ, 21 7ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 7 1 7 3. ಆಯ್ತಾ, ಅದಕ್ಕೋಸ್ಕರ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದೋ ಒಂದು ನಂಬರ್ಗೆ 27ನ ಆ್ಯಡ್ ಮಾಡಿದ್ರೆ ಆ ನಂಬರು ರಿವರ್ಸ್ ಆಗುತ್ತಂತೆ. ರಿವರ್ಸ್ ಅಂದರೆ ನೋಡಿ, 27 ಆ್ಯಡ್ ಮಾಡಿ, 27ನ ಆ್ಯಡ್ ಮಾಡಿದ್ರೆ ಇದೇನಾಗುತ್ತೆ, 74 ಆಗುತ್ತೆ. ಆಯ್ತಾ, 74 ಆಗುತ್ತೆ. ನೋಡಿ, 47 ಇದ್ದದ್ದು 74 ಆಗುತ್ತೆ. 47 ಇದ್ದದ್ದು 74 ಆಗುತ್ತೆ, ರಿವರ್ಸ್ ಆಗುತ್ತೆ. ಆಯ್ತಾ, ಸೊ ಕ್ವಶನ್ ನಂಬರ್ 3ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 4 ಅಲ್ಲಿ ದ 2 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಬಿಟ್ವೀನ್ ವಿಚ್ ದ ಫ್ರಾಕ್ಷನ್ 5/7 ಲೈಸ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ, ಯಾವ 2 ಅನುಕ್ರಮ ಪೂರ್ಣಾಂಕಗಳ ನಡುವೆ 5/7 ಬರುತ್ತದೆ ಅಂತ ಕೇಳಿದರೆ. ಆಯ್ತಾ, ಅದಕ್ಕೆ ಮುಂಚೆ 2 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್, ಕನ್ನಡದಲ್ಲಿ 2 ಅನುಕ್ರಮ ಪೂರ್ಣಾಂಕಗಳು ಅಂದ್ರೆ ಏನು ನೋಡಿ. 2 ಆದ್ಮೇಲೆ 3 ಬರಬೇಕು, 3 ಆದ್ಮೇಲೆ 4 ಬರಬೇಕು. ಆಯ್ತಾ, 7 ಆದ್ಮೇಲೆ 9 ಬರಬೇಕು. ಆಯ್ತಾ, 10 ಆದ್ಮೇಲೆ 11 ಬರಬೇಕು, ಅಥವಾ 99 ಆದ್ಮೇಲೆ 100 ಬರಬೇಕು. ಒಂದು ನಂಬರ್ ಆದ್ಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ನಂಬರ್ ಬರಬೇಕು. ಆ ಥರ ಇದ್ರೆ ಅದನ್ನ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಅನುಕ್ರಮ ಸಂಖ್ಯೆಗಳು ಅಂತ ಕರೀತಾರೆ. ಆಯ್ತಾ, ಇಲ್ಲಿ ಎಷ್ಟು ಅನುಕ್ರಮ ಸಂಖ್ಯೆಗಳಿದೆ, ಕಾನ್ಸಿಕ್ಯೂಟಿವ್ ನಂಬರ್ಸ್ ಎಷ್ಟಿದೆ? ಕಾನ್ಸಿಕ್ಯೂಟಿವ್ ನೋಡಿ, 0 ಆದ್ಮೇಲೆ 1 ಬಂದಿದೆ, ಅದಕ್ಕೆ ಅವರು ಇಂಟೀಜರ್ ಅಂತ ಹೇಳ್ತಾ ಇರೋದು. ಇಂಟೀಜರ್ ಕನ್ನಡದಲ್ಲಿ ಪೂರ್ಣಾಂಕ ಅಂತ ಹೇಳ್ತಾ ಇದ್ದಾರೆ. 0ನೂ ಇದೆ, 0ನೂ ಇರೋದ್ರಿಂದ ಅವರು ಇಂಟೀಜರ್ ಅಥವಾ ಪೂರ್ಣಾಂಕ ಅಂತ ಸೇರಿಸ್ಕೊತಾ ಇದ್ದಾರೆ. ಎ ಇದೆ, 0 ಆದ್ಮೇಲೆ 1 ಬರ್ತಾ ಇದೆ. ನೋಡಿ, ಇದು ಅನುಕ್ರಮ ಸಂಖ್ಯೆ ಅಲ್ಲ, ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಲ್ಲ. 5 ಆದ್ಮೇಲೆ 6 ಬರಬೇಕು, 5 ಆದ್ಮೇಲೆ 6 ಬರಬೇಕು, ಅದಕ್ಕೋಸ್ಕರ ಇದು ಕಾನ್ಸಿಕ್ಯೂಟಿವ್ ನಂಬರ್ ಅಲ್ಲ. 5 ಆದ್ಮೇಲೆ 6 ಬರ್ತಾ ಇದೆ, ಇದು ಕಾನ್ಸಿಕ್ಯೂಟಿವ್ ನಂಬರ್ ಆಗುತ್ತೆ. 6 ಆದ್ಮೇಲೆ 7 ಬರ್ತಾ ಇದೆ, ಇದು ಕಾನ್ಸಿಕ್ಯೂಟಿವ್ ನಂಬರ್ಸ್ ಆಗುತ್ತೆ. ಆಯ್ತಾ, ಈಗ 5/7ನ ಸಿಂಪ್ಲಿಫೈ ಮಾಡಿ. 5/7 ಕೊಟ್ಟಿದ್ದಲ್ಲ, ಸಿಂಪ್ಲಿಫೈ ಮಾಡಿ. ಹೆಂಗ್ ಮಾಡ್ತೀರಾ, 7ಇಂದ 5ನ ಡಿವೈಡ್ ಮಾಡಿ. ಆಯ್ತಾ, ಏನು ಬರುತ್ತೆ, ಚುಕ್ಕಿ ಹಾಕ್ಬಿಟ್ಟು 0 ಹಾಕೊಳ್ಳಿ. 7 7 49. ಆಯ್ತಾ, 0 ಬರ್ತಾ ಇದೆ. ಆಯ್ತಾ, 5/7 ಅಂದರೆ 0.7 ಬರ್ತಾ ಇದೆ. 0.7 ಅಂದರೆ ಎಲ್ಲಿ ಬರುತ್ತೆ? 0.7 ಅಂದರೆ ಇದ್ರ ಮಧ್ಯ ಬರುತ್ತೆ. 0.7 ಅಂದರೆ ಇದ್ರ ಮಧ್ಯ ಬರುತ್ತೆ. ಝೀರೋ ಮತ್ತೆ 1 ಮಧ್ಯ ಬರುತ್ತೆ 0.7 ಅಂದರೆ. ಆಯ್ತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಆಗುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 5 ಅಲ್ಲಿ 84 ಮತ್ತೆ 144 ಅಂತ 2 ನಂಬರ್ ಕೊಟ್ಬಿಟ್ಟು ಅದ್ರದ್ದು ಪ್ರೈಮ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ.
ಕನ್ನಡದಲ್ಲಿ ಅದರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ. ಆಯ್ತಾ, ಫಸ್ಟ್ ಪ್ರೈಮ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಎಷ್ಟು ಪ್ರೈಮ್ ಫ್ಯಾಕ್ಟರ್ ಬರುತ್ತೆ ಮತ್ತೆ ಇದರಲ್ಲಿ ಎಷ್ಟು ಪ್ರೈಮ್ ಫ್ಯಾಕ್ಟರ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಾದ್ಮೇಲೆ ಅದ್ರದ್ದು ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಆಯ್ತಾ, ನೋಡಿ 84 2 ಇಂದ ಹೋಗುತ್ತೆ, 2 4s 2 2s, ಪುನಃ 2 ಇಂದ ಹೋಗುತ್ತೆ, 2 2s 2 1s, ಪುನಃ 3 ಇಂದ 3 7s, ಅಷ್ಟೇ ನಿಂತೋಯ್ತು. ಆಯ್ತಾ, ಇದೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್, ಎಲ್ಲ ಪ್ರೈಮ್ ನಂಬರ್. ಇದು ಪ್ರೈಮ್ ನಂಬರು, ಇದು ಪ್ರೈಮ್ ನಂಬರು, ಇದು ಪ್ರೈಮ್ ನಂಬರು, ಇದು ಪ್ರೈಮ್ ನಂಬರ್. ಟೋಟಲ್ ಎಷ್ಟಿದೆ? 1 2 3 4 ಇದೆ. ನಂಬರ್ ಆಫ್ ಪ್ರೈಮ್ ನಂಬರ್. ಆಯ್ತಾ, ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ 4 ಇದೆ. ಪುನಃ ಇದ್ರದ್ದು ಫೈಂಡ್ ಔಟ್ ಮಾಡಿ. ಲೈನ್ ಸ್ಟ್ರೈಟ್ ಆಗಿ ಬರ್ತಾ ಇಲ್ಲ. 2 ಇಂದ 2 7s 2 2s, ನೆಕ್ಸ್ಟ್ 2 ಇಂದ 2 3s 2 6s, 2 ಇಂದ 2 1s 2 8s, 2 ಇಂದ 2 9s, ಪುನಃ 3 ಇಂದ 3 3s. ಆಯ್ತಾ, ಇವೆಲ್ಲ ಪ್ರೈಮ್ ನಂಬರು. ಇದು 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 ಮತ್ತೆ ಇದು ಎಲ್ಲ ಪ್ರೈಮ್ ನಂಬರು. ನಂಬರ್ ಕೌಂಟ್ ಮಾಡಿ. 1 2 3 4 5 6 ಇದೆ. ಆಯ್ತಾ, ಟೋಟಲ್ ಆಗಿ ಇದರಲ್ಲಿ ಪ್ರೈಮ್ ನಂಬರ್ 6 ಇದೆ. ಟೋಟಲ್ ಆಗಿ ಇದರಲ್ಲಿ ಪ್ರೈಮ್ ನಂಬರ್ 4 ಇದೆ. ಅದ್ರ ಡಿಫರೆನ್ಸ್ ಕೇಳಿದ್ದೇನೆ. 6 ಅಲ್ಲಿ 4 ಮೈನಸ್ ಮಾಡಿ. 6 ಅಲ್ಲಿ 4 ಮೈನಸ್ ಮಾಡೋರು ಏನು ಬರುತ್ತೆ? 2 ಬರುತ್ತೆ. ಆಯ್ತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 6 ಅಲ್ಲಿ ಇಬ್ರು ಮಕ್ಕಳು ಗಾಳಿಪಟ ಹಾರಿಸ್ತಾ ಇದ್ದಾರೆ, ಚಾರ್ವಿ ಮತ್ತೆ ಮೋಹಿತ್. ಚಾರ್ವಿದು ಗಾಳಿಪಟ 39.02 ಮೀಟರ್ ಹೈಟಲ್ಲಿ ಹಾರಾಡ್ತಾ ಇದೆ. ಮೋಹಿತ್ ಗಾಳಿಪಟ 34.25 ಮೀಟರ್ ಹೈಟಲ್ಲಿ ಹಾರಾಡ್ತಾ ಇದೆ. ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಯಾರ ಗಾಳಿಪಟ ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇದೆ ಅಂತ ಕೇಳಿದ್ದಾರೆ. ಆಯ್ತಾ, ತುಂಬಾ ಸಿಂಪಲ್ ಆಗಿದೆ. ಏನ್ ಮಾಡಿ, 39.02 ಅಲ್ಲಿ 34.25ನ ಮೈನಸ್ ಮಾಡಿ. ಮೈನಸ್ ಮಾಡೋರು ಏನು ಬರುತ್ತೆ ಅಂದರೆ 4.77 ಮೀಟರ್ ಬರುತ್ತೆ. ಅಂದರೆ ಈ ಡಿಫ್ರೆನ್ಸು ಎಷ್ಟು ಬರುತ್ತೆ ಅಂದರೆ 4.77 ಮೀಟರ್ ಬರುತ್ತೆ. ಇದರ ಅರ್ಥ ಚಾರ್ವಿದು ಗಾಳಿಪಟ ಮೋಹಿತ್ ಗಾಳಿಪಟಗಿಂತ 4.77 ಮೀಟರ್ ಹೈಟಲ್ಲಿ ಹಾರಾಡ್ತಾ ಇದೆ ಅಂತ. ಆಯ್ತಾ, ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 7 ಅಲ್ಲಿ 3.03ನ ಲೋಯೆಸ್ಟ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, 3.03 ಇದೆ, ಅದನ್ನ ಸ್ಪ್ಲಿಟ್ ಮಾಡಿ ಏನಂತ ಬರ್ಕೋಬಹುದು? 3 + 0.03 ಅಂತ ಬರ್ಕೋಬಹುದು. ಆಯ್ತಾ, ನೆಕ್ಸ್ಟ್ 3 + ನ್ಯೂಮರೇಟರ್ಲಿ 3 ಬರ್ಕೊಳ್ಳಿ. ನೋಡಿ, 1 ಡಿಜಿಟ್ 2 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, 1 ಅಂಕಿ 2 ಅಂಕಿ ಆದ್ಮೇಲೆ ಚುಕ್ಕಿದೆ. ಸೊ 2 0 ಹಾಕೊಳ್ಳಿ, 1 ಹಾಕೊಳ್ಳಿ. ಆಯ್ತಾ, ಇದೇನಾಗುತ್ತೆ? ಎಲ್ ಸಿ ಎಂ ತೆಗೆದ್ರೆ ಏನಾಗುತ್ತೆ? 300 + 3 303/100 ಆಗುತ್ತೆ. ಆಯ್ತಾ, ಇದು ಇಂಪ್ರಾಪರ್ ಫ್ರಾಕ್ಷನ್. ಇದನ್ನ ಕನ್ವರ್ಟ್ ಮಾಡಿ. ಇದನ್ನ ಕನ್ವರ್ಟ್ ಮಾಡೋರು ಏನಾಗುತ್ತೆ? ಹೆಂಗ್ ಮಾಡ್ತಾರೆ? ಡಿವೈಡ್ ಮಾಡಿ. 100 ಇಂದ 303ನ ಡಿವೈಡ್ ಮಾಡಬೇಕು. 3 = 300 ಏನು ಬರುತ್ತೆ? 3 ಉಳ್ಕೊಳ್ಳುತ್ತೆ. ಆಯ್ತಾ, ಸೊ ಇದನ್ನ ಹೆಂಗ್ ಬರ್ಕೊಳ್ತೀರಾ? ಡಿನಾಮಿನೇಟರ್ ಏನಿದೆ ಅದನ್ನ ಬರ್ಕೊಳ್ಳಿ. ರಿಮೈಂಡರ್ನ ಮೇಲ್ ಬರ್ಕೊಳ್ಳಿ, ಕೋಶೆಂಟ್ನ ಇಲ್ಲಿ ಬರ್ಕೊಳ್ಳಿ. ಆಯ್ತಾ, ಆನ್ಸರ್ ಏನು ಬರುತ್ತೆ? 3 × 3/100. ಆಯ್ತಾ, ಆಪ್ಷನ್ ಬಿ. ಕ್ವಶನ್ ನಂಬರ್ 8 ಅಲ್ಲಿ 26 kg 5 ಗ್ರಾಮ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಬರ್ಕೊಳ್ಳಿ. 26 kg 5 ಗ್ರಾಮ್ ಅಂದರೆ 5/1000 kg ಅಂತ ಬರ್ಕೋಬೋದು. ಹೇಗೆ ಗೊತ್ತಾ? ನೋಡಿ, ನಮಗೆಲ್ಲ ಗೊತ್ತಿದೆ 1000 ಗ್ರಾಮ್ ಅಂದರೆ 1 kg ಅಂತ. 1000 ಗ್ರಾಮ್ ಅಂದರೆ 1 kg, 1 ಗ್ರಾಮ್ ಅಂದರೆ 1/1000 kg. ಆಯ್ತಾ, 5 ಗ್ರಾಮ್ ಇದ್ರೆ ಮಲ್ಟಿಪ್ಲೈ ಬೈ 5 ಮಾಡಿ. 5 ಗ್ರಾಮ್ ಅಂದರೆ 5/1000 kg ಅಂತ ಬರ್ಕೊಳ್ಳಿ. ಆಯ್ತಾ, ಸೇಮ್ ಇಲ್ಲಿ ಬರ್ದಿದೆ. ನೆಕ್ಸ್ಟ್ 26 kg. ಆಯ್ತಾ, ಇದೇನಾಗುತ್ತೆ? ಫಸ್ಟ್ 5 ಬರ್ಕೊಳ್ಳಿ ನ್ಯೂಮರೇಟರ್ಲಿ. ಕೆಳಗಡೆ 3 0 ಇದೆ, ಡಿನಾಮಿನೇಟರ್ 3 0 ಇದೆ ಅಂದರೆ 1 2 3 ಡಿಜಿಟ್ ಅನ್ನು ಚುಕ್ಕಿಡ್ಬೇಕು. ಆಯ್ತಾ, ಡಿನಾಮಿನೇಟರ್ 3 0 ಇದೆ ಅಂದರೆ ನ್ಯೂಮರೇಟರ್ ಏನು ನಂಬರ್ ಇದೆ ಅದನ್ನು ಬರ್ಕೊಳ್ಳಿ. ಅದಾದ್ಮೇಲೆ 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ. ಆಯ್ತಾ,
ಇದನ್ನು ಬರ್ಕೊಳ್ಳಿ ಕೆ ಜಿ. ಆ್ಯಡ್ ಮಾಡಿದ್ರೆ ಏನಾಗುತ್ತೆ 26.005 ಕೆ ಜಿ ಆಗುತ್ತೆ. ಆಯಿತಾ, ಇದು ಆನ್ಸರ್ ಆಪ್ಷನ್ ಬಿ. ಕ್ವಶನ್ ನಂಬರ್ 9 ಈ ರೀತಿ ನಂಬರ್ ಸಿಸ್ಟಮ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದರೆ ಫಸ್ಟ್ ಏನು ಡಿವಿಷನ್ನು, ಇದನ್ನು ಸಾಲ್ವ್ ಮಾಡಬೇಕು. ಡಿವಿಷನ್ನು ಇಲ್ಲೊಂದು ಡಿವಿಷನ್ ಇದೆ, ಇಲ್ಲೊಂದು ಡಿವಿಷನ್ ಇದೆ, ಅದನ್ನು ಸಪ್ರೇಟಾಗಿ ಸಾಲ್ವ್ ಮಾಡಬೇಕು. ಆಯಿತಾ, ನೀಟಾಗಿ ಬರ್ಕೊಳ್ಳಿ. 0.077 ಡಿವೈಡೆಡ್ ಬೈ 7 ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ, ಇದೇನು ಹಾಕೊಳ್ಳಿ 0.005 ಡಿವೈಡೆಡ್ ಬೈ 5 ನೀಟಾಗಿ ಬರ್ಕೊಳ್ಳಿ. ಆಯಿತಾ, ಇಲ್ಲಿ ನೋಡಿ 1 2 3 1 2 3 ಡಿಜಿಟ್ ಅನ್ನು ಚುಕ್ಕಿ ಇದೆ. ಆಯಿತಾ, 3 ಚುಕ್ಕಿನ ತೆಗೆದು ಸೈಡಲ್ಲಿ ಇಡಿ. ಆಯಿತಾ, ಇದು ಅಷ್ಟೇ 1 2 3 1 2 3 3 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, ಚುಕ್ಕಿನ ತೆಗೆದು ಸೈಡಲ್ಲಿ ಇಡಿ. ಚುಕ್ಕಿನ ತೆಗೆದು ಸೈಡಲ್ಲಿ ಇಡಿ. ಈಗ ನೀಟಾಗಿ ಬರ್ಕೊಳ್ಳಿ ವಿತೌಟ್ ಚುಕ್ಕಿ. ಇದೇನಾಗುತ್ತೆ 5/5 ಆಗುತ್ತೆ. ಆಯಿತಾ, 5 1s 5 1s 7 1s 7 1s ಇದೇನಾಗುತ್ತೆ 11 ಮೈನಸ್ 1 ಆಗುತ್ತೆ. 11 1 ಕಳೆದ್ರೆ ಏನಾಗುತ್ತೆ 10 ಬರುತ್ತೆ. ಆಯಿತಾ, 10 ಬರುತ್ತೆ. ಈಗ ನೋಡಿ 3 ಚುಕ್ಕಿ ಇದೆಯಲ್ಲ, 3 ಚುಕ್ಕಿನ ಇಲ್ಲಿ ಹಾಕಿ 1 2 3 ಡಿಜಿಟ್ ಅನ್ನು ಚುಕ್ಕಿ ಇಡಬೇಕು. 3 ಚುಕ್ಕಿ ಇರೋದ್ರಿಂದ ಫೈನಲ್ ಆನ್ಸರಲ್ಲಿ 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಬೇಕು. ಅದಾದ ನೋಡಿ ಇದೇನಾಗುತ್ತೆ 0.01 ಆಗುತ್ತೆ. ಆಯಿತಾ, ಈ ಕಡೆ 0 ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ, 0.01 ಆಗುತ್ತೆ ಫೈನಲ್ ಆನ್ಸರ್. ಆಯಿತಾ, ಆನ್ಸರ್ ಏನಾಗುತ್ತೆ ಆನ್ಸರ್ ಸಿ. ಕ್ವಶನ್ ನಂಬರ್ 10 ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಬೆಡ್ಶೀಟ್ನ 75 ರೂಪಾಯಿಗೆ ಸೆಲ್ ಮಾಡಿದ್ರೆ 4% ಲಾಸ್ ಆಗುತ್ತಂತೆ. ಆಯಿತಾ, ಒಂದು ಬೆಡ್ಶೀಟ್ನ 75 ರೂಪಾಯಿಗೆ ಸೆಲ್ ಮಾಡಿದ್ರೆ 4% ಲಾಸ್ ಆಗುತ್ತಂತೆ. ಅದೇ ಬೆಡ್ಶೀಟ್ನ ಎಷ್ಟು ರೂಪಾಯಿಗೆ ಸೆಲ್ ಮಾಡಿದ್ರೆ 20% ಲಾಭ ಸಿಗುತ್ತೆ ಅಂತ ಕೇಳಿದ್ದೇನೆ. ಆಯಿತಾ, ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಒಂದು ಬೆಡ್ಶೀಟ್ ಇದೆಯಂತೆ, ಒಂದು ಬೆಡ್ಶೀಟ್ನ 75 ರೂಪಾಯಿಗೆ ಸೆಲ್ ಮಾಡಿದ್ರೆ 4% ಲಾಸ್ ಆಗುತ್ತಂತೆ. ಅದೇ ಬೆಡ್ಶೀಟ್ನ ಎಷ್ಟು ರೂಪಾಯಿಗೆ ಸೆಲ್ ಮಾಡಿದ್ರೆ 20% ಪ್ರಾಫಿಟ್ ಆಗುತ್ತೆ ಅಂತ ಕೇಳಿದ್ದೇನೆ. ಆಯಿತಾ, ಯಾವ ರೀತಿ ಮಾಡ್ತೀರಾ? ಒಂದೇ ಫಾರ್ಮುಲಾ ಇರೋದು. ಅದೇನದು ಫಾರ್ಮುಲಾ ಅಂದರೆ ಬರ್ಕೊಳ್ಳಿ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಕೆಳಗಡೆ 100 ಮೇಲ್ಗಡೆ 100 ಇಂಟು ಕಾಸ್ಟ್ ಪ್ರೈಸ್. ಆಯಿತಾ, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಕೆಳಗಡೆ 100 ಮೇಲ್ಗಡೆ 100 ಇಂಟು ಕಾಸ್ಟ್ ಪ್ರೈಸ್. ಆಯಿತಾ, ಇದು ಸ್ಕೆಲಿಟಲ್ ಸ್ಟ್ರಕ್ಚರ್. ಈಗ ನೋಡಿ ಲಾಸ್ ಇದೆ, ಲಾಸ್ ಇರೋದ್ರಿಂದ ಮೈನಸ್ ಎಲ್ ಅಂತ ಹಾಕೊಳ್ಳಿ, ಪ್ರಾಫಿಟ್ ಇರೋದ್ರಿಂದ ಪ್ಲಸ್ ಪಿ ಅಂತ ಹಾಕೊಳ್ಳಿ. ಲಾಸ್ ಇರೋದ್ರಿಂದ ಮೈನಸ್ ಎಲ್, ಪ್ರಾಫಿಟ್ ಇರೋದ್ರಿಂದ ಪ್ಲಸ್ ಪಿ ಹಾಕೊಂಡು ಸಿಂಪ್ಲಿಫೈ ಮಾಡಿ. ಆಯಿತಾ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 75. ಆಯಿತಾ, 100 ಇದೆ, 100 ಇದೆ. ಲಾಸ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಲಾಸ್ ಅಂದರೆ 4%. ಲಾಸ್ ಅಂದರೆ 4% ಮೈನಸ್ 4 ಅಂತ ಹಾಕೊಳ್ಳಿ ಇಂಟು ಕಾಸ್ಟ್ ಪ್ರೈಸ್ ಅಂತ ಹಾಕೊಳ್ಳಿ. ಆಯಿತಾ, 100ರಲ್ಲಿ 4 ಕಳೆದ್ರೆ 96 ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸು ಇದು 75 ಆಗುತ್ತೆ. ಆಯಿತಾ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 75 ಇಂಟು 100 ಬೈ 96 ಈಕ್ವಲ್ ಟು ಕಾಸ್ಟ್ ಪ್ರೈಸ್. ಇದು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ನಮಗೆ 78.125 ಬರುತ್ತೆ ಕಾಸ್ಟ್ ಪ್ರೈಸ್. 78.125 ಬರುತ್ತೆ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 100 ಪ್ರಾಫಿಟ್ ಇಲ್ಲಿ ಕೊಟ್ಟಿದ್ದಾನೆ 20 ಬರ್ಕೊಳ್ಳಿ. ಆಯಿತಾ, ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಿದ್ದೀವಿ. ಕಾಸ್ಟ್ ಪ್ರೈಸ್ ಎಷ್ಟಿದೆ 78.125. ಇಲ್ಲಿ 78.125. ಇನ್ನೊಂದ್ಸಲ ನೀಟಾಗಿ ಬರ್ಕೋತೀನಿ, ಜಾಗ ಸಾಲ್ತಾ ಇಲ್ಲ ನೋಡಿ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಕೆಳಗಡೆ 100 ಮೇಲ್ಗಡೆ 100 ಪ್ಲಸ್ ಪಿ ಅಂದರೆ 20%. ಆಯಿತಾ, 78.125 78.125 ಅಂತ ಬರ್ಕೊಂಡಿದ್ವಿ. ಆಯಿತಾ, ಸಿಂಪ್ಲಿಫೈ ಮಾಡಿ. ಇದೇನಾಗುತ್ತೆ 120 ಡಿವೈಡೆಡ್ ಬೈ 100 ಇಂಟು 78.125. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡೋದು ಎಷ್ಟು ಬರುತ್ತೆ ಅಂದರೆ 93.75 ಬರುತ್ತೆ. ಸೆಲ್ಲಿಂಗ್ ಪ್ರೈಸು
93.75 ಅಂದರೆ ಆ ವಸ್ತುನ 90 ರೂಪಾಯಿ 93 ರೂಪಾಯಿ 75 ಪೈಸಾ 93.75 ರುಪೀಸ್ಗೆ ಮಾರಿದ್ರೆ ನಮಗೆ 20% ಪ್ರಾಫಿಟ್ ಸಿಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಆನ್ಸರ್ ಡಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ, ಒಂದು ಹಾಲ್ ಇದೆಯಂತೆ, ಹಾಲು ಅಥವಾ ಸಭಾಂಗಣ ಇದೆಯಂತೆ. ಅದರಲ್ಲಿ ಒಂದು ಸ್ಕ್ವೇರ್ ಶೇಪ್ ವಾಲ್ ಇದೆಯಂತೆ, ಆಯ್ತಾ. ಇದ್ರ ಮೇಲೆ ಡಿಸೈನ್ ಮಾಡ್ತಾರಂತೆ, ಏನೋ ಒಂದು ಡಿಸೈನ್ ಮಾಡ್ತಾರಂತೆ. ಡಿಸೈನ್ ಮಾಡಬೇಕು ಅಂದ್ರೆ ಪ್ರತಿ ಸ್ಕ್ವೇರ್ ಮೀಟರ್ಗೆ 7.5 ರುಪೀಸ್ ಖರ್ಚಾಗುತ್ತಂತೆ, ಆಯ್ತಾ. ಪ್ರತಿ ಚದರ ಮೀಟರ್ಗೆ 7.5 ರೂಪಾಯಿ ಖರ್ಚಾಗುತ್ತಂತೆ. ಹಾಗಾದ್ರೆ ಈ ಪೂರ್ತಿ ಸ್ಕ್ವೇರ್ ವಾಲ್ ನ ಡಿಸೈನ್ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ದಾರೆ, ಆಯ್ತಾ. ಇದು ಸೈಡ್ ಕೊಟ್ಟಿದ್ದಾನೆ. ಸೈಡ್ ಎಷ್ಟಿದೆ? 16 ಮೀಟರ್ ಅಂತೆ. ಇದ್ರದ್ದು ಒಂದು ಬಾಹುವಿನ ಉದ್ದ 16 ಮೀಟರ್ ಅಂತೆ. ಒಂದು ಬಾಹು ಅಥವಾ ಒಂದು ಬದಿ, ಒಂದು ಸೈಡ್ 16 ಮೀಟರ್ ಆದ್ರೆ ಎಲ್ಲಾ ಸೈಡು 16 ಮೀಟರ್ ಆಗಿರುತ್ತೆ, ಆಯ್ತಾ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಫಸ್ಟ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಅಂದ್ರೆ ಏನು? A ಇಂಟು ಎ ಫಾರ್ಮುಲಾ. 16 ಇಂಟು 16 ಮಲ್ಟಿಪ್ಲೈ ಮಾಡಿದ್ರೆ 256 ಮೀಟರ್ ಸ್ಕ್ವೇರ್ ಬರುತ್ತಂತೆ, ಆಯ್ತಾ. ನೆಕ್ಸ್ಟು 256 ಮೀಟರ್ ಸ್ಕ್ವೇರು ಕಾಸ್ಟ್ ಎಷ್ಟು? ಪರ್ ಮೀಟರ್ ಸ್ಕ್ವೇರ್ಗೆ 7.5 ರೂಪಾಯಿ ಅಂತೆ. 7.5 ರೂಪಾಯಿ ಅಂತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1920 ರುಪೀಸ್ ಬೇಕಾಗುತ್ತೆ, ಆಯ್ತಾ. ಈ ಸ್ಕ್ವೇರ್ ಶೇಪ್ ಇದೆಯಲ್ಲ, ಸ್ಕ್ವೇರ್ ಶೇಪ್ ಮೇಲೆ ಡಿಸೈನ್ ಮಾಡೋಕ್ಕೆ ಟೋಟಲ್ ಆಗಿ 1920 ರೂಪಾಯಿ ಬೇಕಾಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಆನ್ಸರ್ ಡಿ. ಕ್ವಶನ್ ನಂಬರ್ 12 ನೋಡಿ. ಒಂದು ರೆಕ್ಟ್ಯಾಂಗ್ಯುಲರ್ ಪಿಕ್ಚರ್ ಇದೆಯಂತೆ. ಇದ್ರ ಸುತ್ತ ವುಡನ್ ಫ್ರೇಮ್ ಹಾಕ್ಬೇಕಂತೆ, ಆಯ್ತಾ. ಇದ್ರ ಸುತ್ತ ವುಡನ್ ಫ್ರೇಮ್ ಹಾಕ್ಬೇಕಂತೆ. ಹಾಗಾದ್ರೆ ಆ ಮರದ ಲೆಂತ್ ಎಷ್ಟು ಬೇಕು ಅಂತ ಕೇಳಿದ್ದಾರೆ, ಆಯ್ತಾ. ಅಂದ್ರೆ ಏನ್ ಮಾಡಬೇಕು? ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಪೆರಿಮೀಟರ್ ಅಂದ್ರೆ ಫಾರ್ಮುಲಾ ರೆಕ್ಟ್ಯಾಂಗಲ್ ಏನಿದೆ? 2 ಇಂಟು ಎಲ್ ಪ್ಲಸ್ ಬಿ ಇದೆ, ಆಯ್ತಾ. ಪೆರಿಮೀಟರ್ 2. ರೆಕ್ಟ್ಯಾಂಗಲ್ ಲೆಂತ್ ಎಷ್ಟಿದೆ? 64. ಬ್ರೆಡ್ತ್ ಎಷ್ಟಿದೆ? 42 ಇದೆ, ಆಯ್ತಾ. 2 ಇಂಟು ಆ್ಯಡ್ ಮಾಡಿದ್ರೆ 106 ಆಗುತ್ತೆ. ಮಲ್ಟಿಪ್ಲೈ ಮಾಡಿ 212 ಮೀಟರ್ ಆಗುತ್ತೆ, ಆಯ್ತಾ. ಪೆರಿಮೀಟರ್ ನಲ್ಲಿ 212 ಮೀಟರ್ ಬೇಕಾಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 13 ಏನು ಕೊಟ್ಟಿದ್ದಾನೆ ಅಂದ್ರೆ, ಒಂದು ಡ್ರಮ್ದು ಕೆಪಾಸಿಟಿ 180 ಲೀಟರ್ ಅಂತೆ, ಆಯ್ತಾ. ಆ ಡ್ರಮ್ದು 2/3 ಪಾರ್ಟ್ ಫಿಲ್ ಮಾಡಬೇಕು ಅಂದ್ರೆ ಎಷ್ಟು ಲೀಟರ್ ನೀರು ಬೇಕು ಅಂತ ಕೇಳಿದ್ದಾನೆ, ಆಯ್ತಾ. ಡ್ರಮ್ದು ಕೆಪಾಸಿಟಿ 180 ಲೀಟರು. ಆ ಡ್ರಮ್ದು 2/3 ಪಾರ್ಟ್ ಫಿಲ್ ಮಾಡಬೇಕು ಅಂದ್ರೆ ಎಷ್ಟು ಲೀಟರ್ ನೀರು ಬೇಕು ಅಂತ ಕೇಳಿದ್ದಾನೆ, ಆಯ್ತಾ. ಮಲ್ಟಿಪ್ಲೈ ಮಾಡಿ ಟೋಟಲ್ ಕೆಪಾಸಿಟಿನ. 2/3 ಫಿಲ್ ಮಾಡಬೇಕು ಅಂದ್ರೆ 3 1s 3 6 60 ಇಂಟು 2 ಏನಾಗುತ್ತೆ? 180 ಲೀಟರ್ ಬೇಕಾಗುತ್ತೆ, ಆಯ್ತಾ. ಆ ಡ್ರಮ್ದು 2/3 ಪಾರ್ಟ್ ಫಿಲ್ ಮಾಡಬೇಕು ಅಂದ್ರೆ ನಮಗೆ 120 ಲೀಟರ್ ನೀರು ಬೇಕಾಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 14 ಏನು ಕೇಳಿದ್ದೇನೆ ಅಂದ್ರೆ, ಒಂದು ಬಸ್ಸು ಮಂಡ್ಯದಿಂದ ಮಂಗಳೂರಿಗೆ ಹೋಗ್ತಾ ಇದೆಯಂತೆ. ಆ ಬಸ್ಸು ಮಂಡ್ಯನ ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ ಬಿಡುತ್ತಂತೆ, ಆಯ್ತಾ. ಆ ಬಸ್ಸು ಮಂಡ್ಯನ 10 ಗಂಟೆ 15 ನಿಮಿಷಕ್ಕೆ ಬಿಡುತ್ತಂತೆ. ಮತ್ತೆ ಮಂಡ್ಯದಿಂದ ಮಂಗಳೂರು ಹೋಗೋಕೆ 6 ಗಂಟೆ 30 ನಿಮಿಷ ತಗೊಳುತ್ತಂತೆ. ಹಾಗಾದ್ರೆ ಎಷ್ಟು ಗಂಟೆಗೆ ಆ ಬಸ್ಸು ಮಂಗಳೂರು ತಲುಪ್ತು ಅಂತ ಕೇಳಿದ್ದಾರೆ. ಏನ್ ಮಾಡಿ? ಇದನ್ನ ಆ್ಯಡ್ ಮಾಡಿ. ಓಕೆ, 5 4 ಇದೇನಾಗುತ್ತೆ? 16 ಗಂಟೆ ಆಗುತ್ತೆ. 16 ಗಂಟೆ ಅಂದರೆ ರೈಲ್ವೆ ಟೈಮಿಂಗ್ಸು, ಆಯ್ತಾ. ನೋಡಿ, 13 ಗಂಟೆ ಅಂದರೆ 1, 14 ಗಂಟೆ ಅಂದರೆ ಮಧ್ಯಾಹ್ನ 2, 15 ಗಂಟೆ ಅಂದರೆ ಮಧ್ಯಾಹ್ನ 3 ಗಂಟೆ, 16 ಗಂಟೆ ಅಂದರೆ ಮಧ್ಯಾಹ್ನ 4 ಗಂಟೆ. ಇದರ ಅರ್ಥ ಮಧ್ಯಾಹ್ನ 4 ಗಂಟೆ 45 ನಿಮಿಷಕ್ಕೆ, ಆಯ್ತಾ. ಮಧ್ಯಾಹ್ನ 4 ಗಂಟೆ 45 ನಿಮಿಷಕ್ಕೆ ಆ ಬಸ್ಸು ಮಂಗಳೂರು ತಲುಪುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಆನ್ಸರ್ ಸಿ. ಕ್ವಶನ್ ನಂಬರ್ 15 ಏನು ಕೊಟ್ಟಿದ್ದಾರೆ ಅಂದ್ರೆ, ಒಬ್ರು ಬೋರೇಗೌಡರು ಇರ್ತಾರಂತೆ. ಆ ಬೋರೇಗೌಡರ ಹತ್ರ ಒಂದಷ್ಟು ಹಣ ಇರುತ್ತಂತೆ. ಹಣದಲ್ಲಿ 50% ಅವ್ರ ವೈಫು ಕೊಡ್ತಾರಂತೆ. ಇನ್ 50% ಅವ್ರ 3 ಜನ ಮಕ್ಕಳಿಗೆ ಸಮನಾಗಿ ಹಂಚ್ತಾರಂತೆ. ಆ 3 ಜನ ಮಕ್ಕಳಿಗೆ 50% ಸಮನಾಗಿ ಹಂಚಿದಾಗ ಒಬ್ಬಂಗೆ 3250 ರೂಪಾಯಿ ಅಮೌಂಟ್ ಸಿಗುತ್ತಂತೆ, ಆಯ್ತಾ. ಒಬ್ಬ ಮಗನಿಗೆ 3250 ರೂಪಾಯಿ ಅಮೌಂಟ್ ಸಿಗುತ್ತಂತೆ. ಹಾಗಾದ್ರೆ ಬೋರೇಗೌಡರ ಹತ್ರ ಎಷ್ಟು ಅಮೌಂಟ್ ಇತ್ತು ಅಂತ ಕೇಳಿದರೆ, ಬೋರೇಗೌಡರ ಹತ್ರ ಒಟ್ಟು ಎಷ್ಟು ಅಮೌಂಟ್ ಇತ್ತು ಅಂತ ಕೇಳಿದರೆ, ಆಯ್ತಾ. ನೋಡಿ, ಒಬ್ಬಂಗೆ 3250 ಅಂದ್ರೆ 3 ಜನಕ್ಕೆ ಎಷ್ಟಾಗುತ್ತೆ? 3 ಜನ
ಎಷ್ಟಾಗುತ್ತೆ 3 ಇಂಟು 3250 ಎಷ್ಟಾಗುತ್ತೆ 9750 ರೂಪಾಯಿ ಆಗುತ್ತೆ. 3 ಜನದಿಂದ ಸೇರಿ 9750 ಜನ ಆಗುತ್ತಂತೆ. ಅಂದರೆ 50% ಹಣ 3 ಜನಕ್ಕೆ ಹಂಚಿರೋದು ಎಷ್ಟಿದೆ 9750 ರೂಪಾಯಿ ಆಯ್ತಾ. ಇನ್ 50% ಅವ್ರ ವೈಫ್ ಕೊಟ್ಟಿದ್ದಾನೆ. ಸೇಮ್ 50% ಅಂದ್ರೆ ಅಷ್ಟೇನೆ 9750 ಆಯ್ತಾ. ಇವೆರಡನ್ನೂ ಆ್ಯಡ್ ಮಾಡಿ ಟೋಟಲ್ ಆಗಿ ಅವ್ರ ಹತ್ರ ಎಷ್ಟು ಅಮೌಂಟ್ ಇತ್ತು ಅಂತ ಗೊತ್ತಾಗುತ್ತೆ. ಎಷ್ಟು ಅಮೌಂಟ್ ಇತ್ತು ಅಂದರೆ 19,500 ಇರುತ್ತೆ ಆಯ್ತಾ. ಬೋರೇಗೌಡ್ರ ಹತ್ರ ಇನಿಷಿಯಲಿ 19,500 ರೂಪಾಯಿ ಇರುತ್ತಂತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 16 ಏನು ಕೊಟ್ಟಿದ್ದಾನೆ ಅಂದರೆ ಕೆಂಪಮ್ಮನ ಹತ್ರ 16 kg 250 ಗ್ರಾಮ್ ಸಕ್ಕರೆ ಇದೆಯಂತೆ. 16 kg ಸಕ್ಕರೆ ಇದೆಯಂತೆ ಆಯ್ತಾ. ಒಂದೊಂದು ಬಟ್ಲಿಗೆ ಕಾಲ್ kg ಸಕ್ಕರೆ ಹಾಕ್ತಾರಂತೆ. ಒಂದೊಂದು ಬಟ್ಲಿಗೆ 250 ಗ್ರಾಮ್ ಸಕ್ಕರೆ ಹಾಕ್ತಾರಂತೆ. ಹಾಗಾದ್ರೆ 16 kg ಸಕ್ಕರೆ ಹಾಕಕ್ಕೆ ಎಷ್ಟು ಬಟ್ಲು ಬೇಕು ಅಂತ ಕೇಳಿದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಈ ತರ ಯಾವುದೇ ಲೆಕ್ಕ ಬಂದ್ರು ದೊಡ್ಡ ಕ್ವಾಂಟಿಟಿನ ಮೇಲ್ಗಡೆ ಹಾಕೊಳ್ಳಿ, ಚಿಕ್ಕ ಕ್ವಾಂಟಿಟಿನ ಕೆಳಗಡೆ ಹಾಕೊಳ್ಳಿ ಆಯ್ತಾ. ಡಿವೈಡ್ ಮಾಡಿ ನಿಮ್ಗೆ ಫೈನಲ್ ಆನ್ಸರ್ ಸಿಗುತ್ತೆ. ಏರಿಯಾ ಇದ್ರೆ ಏರಿಯಾ, ಬಿಗ್ಗರ್ ಏರಿಯಾ ಮೇಲ್ಗಡೆ, ಬಿಗ್ಗರ್ ವಾಲ್ಯೂಮ್ ಮೇಲ್ಗಡೆ, ಬಿಗ್ಗರ್ ನಂಬರ್ ಏನಿದ್ರು ಮೇಲ್ಗಡೆ ಹಾಕಿ, ಸ್ಮಾಲರ್ ನಂಬರ್ ಸ್ಮಾಲರ್ ಡೈಮೆನ್ಷನ್ ಕೆಳಗಡೆ ಹಾಕ್ಬಿಟ್ಟು ಡಿವೈಡ್ ಮಾಡಿ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ ಆಯ್ತಾ. ಫಸ್ಟ್ ಏನು ಮಾಡಿ ಇದನ್ನ ಕನ್ವರ್ಟ್ ಮಾಡಿ ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಏನಾಗುತ್ತೆ ನೋಡಿ. ಡಿನಾಮಿನೇಟರ್ ಬರ್ಕೊಳ್ಳಿ 1/4 ಆಸ್ ಇಟ್ ಈಸ್ ಬರ್ಕೊಳ್ಳಿ. ಇದೇನಾಗುತ್ತೆ ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ. 16 ಇಂಟು 4 16 4 14 64 ಪ್ಲಸ್ 1 ಆಯ್ತಾ. ಪುನಃ ಇದೇನಾಗುತ್ತೆ 64 ಪ್ಲಸ್ 1 65/4 ಆಗುತ್ತೆ ನ್ಯೂಮರೇಟ್ರು. ಡಿನಾಮಿನೇಟ್ರು 1/4 ಆಗುತ್ತೆ ಆಯ್ತಾ. ಇದು ನೀಟಾಗಿ ಬರ್ಕೊಳ್ಳಿ. 65/4 ಇಂಟು 1/4 ಪಲ್ಟಿ ಆಗುತ್ತೆ 4/1 ಆಗುತ್ತೆ. 4 4 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು 65. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 17 ನೋಡಿ. ಈ ರೀತಿ ನಂಬರ್ ಕೊಟ್ಬಿಟ್ಟು ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದರೆ ಆಯ್ತಾ. ನೋಡಿ ಫಸ್ಟ್ ಏನು ಮಾಡಿ 176 ಇಂಟು ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಡಿ. 1 2 3 4 5 1 2 3 4 5 5 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಅದನ್ನು ಸೈಡಲ್ಲಿ ಬರ್ಕೊಳ್ಳಿ. 1 2 3 4 5 ಆಯ್ತಾ. 5 ಡೆಸಿಮಲ್ ಪಾಯಿಂಟ್ನ ಹಿಂಗೆ ಸೈಡಲ್ಲಿ ಬರ್ಕೊಳ್ಳಿ. ವಿತೌಟ್ ಡೆಸಿಮಲ್ ಬರ್ಕೊಳ್ಳಿ 125 ಅಂತ ಆಯ್ತಾ. ಈಗ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ 22,000 ಬರುತ್ತೆ. 22,000 ಬರುತ್ತೆ ಆಯ್ತಾ. ಆನ್ಸರು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 22,000 ಬರುತ್ತೆ. ಹೀಗೆ ಡೆಸಿಮಲ್ ಪಾಯಿಂಟ್ ತೆಗೆದು ಆಚೆ ಇಟ್ಟಿದ್ರಲ್ಲ ಅದನ್ನ ಹಾಕಿ. 5 ಇದೆ 1 2 3 4 5 5 ಡಿಜಿಟ್ ಆದ್ಮೇಲೆ ಹಾಕಿ. 1 2 3 4 5 1 2 3 4 5 5 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಹಾಕಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಇದನ್ನ ಸಿಂಪಲ್ ಆಗಿ 0.22 ಅಂತ ಬರ್ಕೋಬಹುದು ಆಯ್ತಾ. ಈ ಕಡೆ 0 ಲೆಕ್ಕಕ್ಕೆ ಬರಲ್ಲ, 0.22 ಅಂತ ಬರ್ಕೋಬಹುದು. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾನೆ ಅಂದ್ರೆ ಒಂದು ಹುಡುಗಿ ಮನೆಯಿಂದ ಸ್ಕೂಲ್ಗೆ ಟ್ರಾವೆಲ್ ಮಾಡುತ್ತಂತೆ. ಮನೆಯಿಂದ ಸ್ಕೂಲ್ಗೆ ಟ್ರಾವೆಲ್ ಮಾಡುತ್ತಂತೆ. ಆ ಡಿಸ್ಟೆನ್ಸು 9/10 ಕಿಲೋಮೀಟರ್ ಇದೆಯಂತೆ ಆಯ್ತಾ. ಹುಡುಗಿ ಏನು ಮಾಡುತ್ತೆ ಅಂದ್ರೆ ಮನೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗುತ್ತಂತೆ ಆಯ್ತಾ. ಇದು ಮನೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗುತ್ತಂತೆ. ಉಳಿದ ಅರ್ಧ ಕಿಲೋಮೀಟರ್ನ ಬಸ್ಸಲ್ಲಿ ಹೊರಟೋಗ್ತಾರಂತೆ ಆಯ್ತಾ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಹುಡುಗಿ ಮನೆಯಿಂದ ಸ್ಕೂಲ್ಗೆ ಟ್ರಾವೆಲ್ ಮಾಡುತ್ತಂತೆ. ಮನೆಯಿಂದ ಸ್ಕೂಲ್ಗೆ ಡಿಸ್ಟೆನ್ಸು 9/10 ಕಿಲೋಮೀಟರ್ ಇದೆಯಂತೆ. ಹುಡುಗಿ ಏನು ಮಾಡ್ತಂತೆ ಮನೆಯಿಂದ ಒಂದಷ್ಟು ದೂರ ನಡ್ಕೊಂಡು ಹೋಗುತ್ತಂತೆ. ಅದಾದ್ಮೇಲೆ ಉಳಿದಿರೋ ಅರ್ಧ ಕಿಲೋಮೀಟರ್ನ ಬಸ್ಸಲ್ಲಿ ಟ್ರಾವೆಲ್ ಮಾಡುತ್ತಂತೆ. ಹಾಗಾದ್ರೆ ಹುಡುಗಿ ಎಷ್ಟು ದೂರ ನಡ್ಕೊಂಡು ಹೋಯ್ತು ಅಂತ ಕೇಳಿದರೆ ಕ್ವಶನಲ್ಲಿ, ಎಷ್ಟು ಡಿಸ್ಟೆನ್ಸ್ ನಡ್ಕೊಂಡು ಹೋಯ್ತು ಅಂತ ಕೇಳಿದರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಈ ಜಿಯೋಮೆಟ್ರಿ ನೋಡ್ತಾ ಇದ್ದಂಗೆ ಅರ್ಥ ಆಗುತ್ತೆ ನಿಮಗೆ. ಸ್ಕೂಲ್ ಡಿಸ್ಟೆನ್ಸು 9/10 ಇಷ್ಟುದ್ದ ಐತೆ, ಅದರಲ್ಲಿ ಅರ್ಧ ಕಿಲೋಮೀಟರ್ನ ಮೈನಸ್ ಮಾಡಿ ನಿಮಗೆ ಎಷ್ಟು ದೂರ ನಡ್ಕೊಂಡು ಹೋದ್ರು ಅಂತ ಬರುತ್ತೆ ಆಯ್ತಾ. ಈ ಡಿಸ್ಟೆನ್ಸಲ್ಲಿ ಈ ಡಿಸ್ಟೆನ್ಸ್ನ ಮೈನಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ. 9/10 ಇಷ್ಟನ್ನ ಮೈನಸ್ ಮಾಡಿ, ಅರ್ಧನ ಮೈನಸ್ ಮಾಡಿ ನಿಮಗೆ ಇದು ಸಿಗುತ್ತೆ, ಎಕ್ಸ್ ಸಿಗುತ್ತೆ ಆಯ್ತಾ. ಇದು ಯಾವ ರೀತಿ ಮಾಡ್ತೀರಾ? LCM ತಗೊಳ್ಳಿ. 10 ಇಂಟು 2 ಆಗುತ್ತೆ, ಇದು 9 ಇಂಟು 2 ಆಗುತ್ತೆ, ಇದು 10 ಆಗುತ್ತೆ, ಇದು ಎಕ್ಸ್ ಆಗುತ್ತೆ. 9 9 9 18 -10
10 20 ಈಕ್ವಲ್ ಟು ಎಕ್ಸ್ ಆಗುತ್ತೆ. ಇದೇನು ಬರುತ್ತೆ, 10ರಲ್ಲಿ 18ರಲ್ಲಿ 10 ಕಳೆದ್ರೆ 8/20 ಬರುತ್ತೆ. 8/20 ಅಂದರೆ 4ಇಂದ ಹೋಗುತ್ತೆ ಆಯಿತಾ. 4 2s 4 5s ಆಯಿತಾ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಫೈನಲಾಗಿ ಎಕ್ಸ್ ವ್ಯಾಲ್ಯೂ 2/5 ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಇದರ ಅರ್ಥ ಆ ಹುಡುಗಿ ಇದು ಎಕ್ಸ್ ಅಲ್ಲ, 2/5 ಕಿಲೋಮೀಟರ್ ನಡ್ಕೊಂಡು ಹೋಗುತ್ತಂತೆ, ಉಳಿದ ಅರ್ಧ ಕಿಲೋಮೀಟರ್ ಬಸ್ಸಲ್ಲಿ ಹೋಗುತ್ತಂತೆ ಆಯ್ತಾ. ಕ್ವಶನ್ ನಂಬರ್ 18ಗೆ ಆನ್ಸರು ಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಡಿಫರೆಂಟ್ ಆಂಗಲ್ಸ್ ಎಲ್ಲ ರೆಪ್ರೆಸೆಂಟ್ ಮಾಡಿದ್ದಾನೆ ಆಯ್ತಾ. ಬೇರೆ ಬೇರೆ ಕಡೆ ಎಲ್ಲ ಆಂಗಲ್ಸ್ ಎಲ್ಲ ರೆಪ್ರೆಸೆಂಟ್ ಮಾಡಿಬಿಟ್ಟು ಏನು ಕೇಳಿದ್ದಾನೆ ಅಂದರೆ, ಇದರಲ್ಲಿ ಯಾವ ಆ್ಯಂಗಲ್ಲು 3 ರೈಟ್ ಆ್ಯಂಗಲ್ಗೆ ಈಕ್ವಲ್ ಅಂತ ಕೇಳಿದ್ದಾನೆ ಆಯ್ತಾ. 3 ರೈಟ್ ಆ್ಯಂಗಲ್, 3 ರೈಟ್ ಆ್ಯಂಗಲ್ ಅಂದರೆ ಎಷ್ಟು, 3 ರೈಟ್ ಆ್ಯಂಗಲ್ ಅಂದರೆ 3 ಇಂಟು ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ ಅಂದರೆ ಎಷ್ಟಾಗುತ್ತೆ, 9 27 270 ಡಿಗ್ರಿ ಅಂತ ಕೇಳಿದ್ದಾನೆ. ಡೈರೆಕ್ಟಾಗಿ ಯಾವ ಆ್ಯಂಗಲ್ಲು 270 ಡಿಗ್ರಿಗೆ ಈಕ್ವಲ್ ಅನ್ನೋದು ಬದಲು ಅವನು 3 ರೈಟ್ ಆ್ಯಂಗಲ್ ಅಂತ ಇಂಡೈರೆಕ್ಟಾಗಿ ಕೇಳಿದ್ದಾನೆ ಆಯಿತಾ. 3 ರೈಟ್ ಆ್ಯಂಗಲ್ ಅಂದರೆ 3 ಇಂಟು 90 270 ಡಿಗ್ರಿ. ಯಾವ್ಯಾವ ಆ್ಯಂಗಲ್ಲು 270 ಡಿಗ್ರಿಗೆ ಸಮ ಅಂತ ನೋಡಬೇಕು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫಿಗರ್ ನೋಡಿ, ಇದು 90 ಡಿಗ್ರಿನಾ, ಈ ಆ್ಯಂಗಲ್ 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಈ ಆ್ಯಂಗಲ್ ಎಷ್ಟಾಗುತ್ತೆ, ಈ ಆ್ಯಂಗಲ್ ಏನಾಗುತ್ತೆ 270 ಡಿಗ್ರಿ ಆಗುತ್ತೆ ಆಯಿತಾ. ಅಂದರೆ 390 ಡಿಗ್ರಿ. ಇಲ್ಲಿ ನೋಡಿ, ಈ ಆ್ಯಂಗಲ್ 90 ಡಿಗ್ರಿ, ಸೊ ಈ ಆ್ಯಂಗಲ್ ಏನಾಗುತ್ತೆ 270 ಡಿಗ್ರಿ ಆಗುತ್ತೆ, 270 ಡಿಗ್ರಿ ಆಯಿತಾ. ಯಾವುದು ಆನ್ಸರು, ಆ್ಯಂಗಲ್ ಇ ಆ್ಯಂಡ್ ಆ್ಯಂಗಲ್ ಬಿ. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಟಿದ್ದಾನೆ. ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಡಿಫ್ರೆಂಟ್ ಆ್ಯಂಗಲ್ ರೆಪ್ರೆಸೆಂಟ್ ಮಾಡಿದ್ದಾನೆ. ಆ್ಯಂಗಲ್ ಎ, ಆ್ಯಂಗಲ್ ಡಿ, ಆ್ಯಂಗಲ್ ಎಫ್, ಆ್ಯಂಗಲ್ ಇ, ಜಿ, ಸಿ ಮತ್ತು ಬಿ ಅಂತ ರೆಪ್ರೆಸೆಂಟ್ ಮಾಡಿದ್ದಾನೆ. ಮಾಡಿಬಿಟ್ಟು ಅವ್ನಿಗೆ ಏನು ಕೇಳಿದ್ದಾನೆ ಅಂದರೆ, ವಿಚ್ ಆಫ್ ದ ಆ್ಯಂಗಲ್ ಇನ್ ದ ಗಿವನ್ ಫಿಗರ್ ಆರ್ ಈಕ್ವಲ್ ಟು 3 ರೈಟ್ ಆ್ಯಂಗಲ್ ಅಂತ ಕೊಟ್ಟಿದ್ದಾನೆ. 3 ರೈಟ್ ಆ್ಯಂಗಲ್ ಅಂದರೆ 3 ಇಂಟು 90 ಡಿಗ್ರಿ ಅಂತ, ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ ಅಂತ, 3 ರೈಟ್ ಆ್ಯಂಗಲ್ ಅಂದರೆ 270 ಡಿಗ್ರಿ ಅಂತ ಆಯಿತಾ. ಅವ್ನು ಡೈರೆಕ್ಟಾಗಿ 3 ರೈಟ್ ಆ್ಯಂಗಲ್ ಅಂತ ಕೊಟ್ಟಿದ್ದಾನೆ. 3 ರೈಟ್ ಆ್ಯಂಗಲ್ ಡೈರೆಕ್ಟಾಗಿ ಅವನು 270 ಡಿಗ್ರಿ ಅಂತ ಕೇಳ್ಬೋದಿತ್ತು ಆಯಿತಾ. ಇದರಲ್ಲಿ ಯಾವ ಕೋನವು 270 ಡಿಗ್ರಿ ಕೋನಕ್ಕೆ ಸಮನಾಗಿದೆ ಅಂತ ಕೇಳಬೇಕಿತ್ತು. ಅವನೇನು ಮಾಡಿದ್ದಾನೆ, ಇಂಡೈರೆಕ್ಟಾಗಿ 3 ರೈಟ್ ಆ್ಯಂಗಲ್ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ, ಇದಾಗಲ್ಲ, ಆ್ಯಂಗಲ್ ಡಿ ಆಗಲ್ಲ, ಆ್ಯಂಗಲ್ ಎಫ್ ಆಗಲ್ಲ, ಜಿ ಆಗಲ್ಲ, ಸಿ ಆಗಲ್ಲ. ಆ್ಯಂಗಲ್ ಬಿ ನೋಡಿ, ಆ್ಯಂಗಲ್ ಬಿ ಈ ಕಡೆ 90 ಡಿಗ್ರಿ ಇದೆ, ಈ ಕಡೆ 270 ಡಿಗ್ರಿ ಇರುತ್ತೆ ಆಯಿತಾ. ಏನಕ್ಕೆ 270 ಅಂದರೆ ಕಂಪ್ಲೀಟ್ ಆ್ಯಂಗಲ್ಲು 360 ಡಿಗ್ರಿ ಇರುತ್ತೆ. ಒಂದು ಕಂಪ್ಲೀಟ್ ಆ್ಯಂಗಲ್ಲು 360 ಡಿಗ್ರಿ ಇರುತ್ತೆ. ಒಂದು ಕಡೆ 90 ಅಂದರೆ ಇನ್ನೊಂದು ಕಡೆ 270. 360 ಮೈನಸ್ 90 ಅಂದರೆ 270 ಡಿಗ್ರಿ ಆಗುತ್ತೆ. ಸೊ ಆ್ಯಂಗಲ್ ಬಿ ಆಗುತ್ತೆ. ನೆಕ್ಸ್ಟ್ ಇದು ನೋಡಿ, ಆ್ಯಂಗಲ್ ಇ ಈ ಕಡೆ 90 ಡಿಗ್ರಿ ಇದೆ, ಈ ಕಡೆ ಎಷ್ಟಿದೆ, ಈ ಕಡೆ 270 ಡಿಗ್ರಿ ಇರುತ್ತೆ ಆಯಿತಾ. ಈ ಕಡೆ 90 ಅಂದರೆ ಆ ಕಡೆ 270, ಯಾಕಂದರೆ ಟೋಟಲ್ ಆ್ಯಂಗಲ್ಲು, ಟೋಟಲ್ ಕಂಪ್ಲೀಟ್ ಸರ್ಕಲ್ಲು 360 ಡಿಗ್ರಿ ಇರುತ್ತೆ. ಸೊ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಇ ಎರಡು ಆ್ಯಂಗಲ್ಲು 270 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ, ಅಥವಾ 3 ರೈಟ್ ಆ್ಯಂಗಲ್ಗೆ ಈಕ್ವಲ್ ಆಗಿರುತ್ತೆ. ಇದೊಂದು ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಆಗುತ್ತೆ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದ್ದಾನೆ ಅಂದರೆ, ಜನವರಿಯಿಂದ ಏಪ್ರಿಲ್ವರೆಗೂ ಒಂದೊಂದು ತಿಂಗಳಲ್ಲಿ ಎಷ್ಟೆಷ್ಟು ಬನಾನಾ ಬಾಕ್ಸ್ ಸೆಲ್ ಆಗಿದೆ ಅಂತ ಡೀಟೇಲ್ ಕೊಟ್ಟಿದ್ದಾರೆ ಆಯಿತಾ. ಜನವರಿಲಿ 1 2 3 4 5, ಜನವರಿಲಿ 5 ಬಾಕ್ಸು ಬನಾನಾ ಸೆಲ್ ಆಗಿದೆ. ಫೆಬ್ರವರಿಲಿ 1 2 3 ಬಾಕ್ಸು ಬನಾನಾ ಸೆಲ್ ಆಗಿದೆ. ಮಾರ್ಚಲ್ಲಿ 1 2 3 4 5 6, ಮಾರ್ಚಲ್ಲಿ 6 ಬಾಕ್ಸು ಬನಾನಾ ಸೆಲ್ ಆಗಿದೆ. ಏಪ್ರಿಲಲ್ಲಿ 1 2 3 4, ಏಪ್ರಿಲಲ್ಲಿ 4 ಬಾಕ್ಸು ಬನಾನಾ ಸೆಲ್ ಆಗಿದೆ. ಜನವರಿಯಿಂದ ಏಪ್ರಿಲ್ವರೆಗೂ ಟೋಟಲ್ ಆಗಿ 18 ಬಾಕ್ಸು ಬನಾನಾ ಸೆಲ್ ಆಗಿದೆ. 6 4 10 8, ಟೋಟಲ್ ಆಗಿ 18 ಬಾಕ್ಸು ಬನಾನಾ ಸೆಲ್ ಆಗಿದೆ. ಇಲ್ಲಿ ನೋಡಿ, ಇಫ್ ವೆಂಡರ್ ಸ್ಟಿಲ್ ರಿಮೈನ್ 25 ಬನಾನಾ ಬಾಕ್ಸಸ್, ಅವನ ಹತ್ರ ಟೋಟಲ್ ಆಗಿ 18 ಬಾಕ್ಸು ಬನಾನಾ ಸೆಲ್ ಆಗಿದೆ. ಅವನ ಹತ್ರ ಉಳಿದಿರೋದೆಷ್ಟು, 25 ಬಾಕ್ಸು, ಇದು ರಿಮೈನಿಂಗು ಆಯಿತಾ. ಅವನ ಹತ್ರ 25 ಬನಾನಾ ಬಾಕ್ಸು ರಿಮೈನಿಂಗ್ ಅಂತೆ. ಹಾಗಾದರೆ ಎರಡನ್ನೂ ಆ್ಯಡ್ ಮಾಡಿ.
ಅವನ ಹತ್ರ ಬಿಗಿನಿಂಗಲ್ಲಿ ಇನಿಷಿಯಲಲ್ಲಿ ಎಷ್ಟು ಬನಾನಾ ಬಾಕ್ಸ್ ಇತ್ತು ಅಂತ ಗೊತ್ತಾಗುತ್ತೆ. ಎಷ್ಟಾಗುತ್ತೆ? ಟೋಟಲಾಗಿ 43 ಬಾಕ್ಸ್ ಇತ್ತಂತೆ ಬಿಗಿನಿಂಗಲ್ಲಿ. ಆಯಿತಾ? ಬಿಗಿನಿಂಗಲ್ಲಿ ಅವನ ಹತ್ರ ಟೋಟಲ್ಗೆ 43 ಬನಾನಾ ಬಾಕ್ಸ್ ಇತ್ತಂತೆ. ಈ ಕ್ವಶನ್ ನೋಡಿ, ದೆನ್ ವಾಟ್ ವಾಸ್ ದ ನಂಬರ್ ಆಫ್ ಡಜನ್, ವಾಟ್ ವಾಸ್ ದ ನಂಬರ್ ಆಫ್ ಡಜನ್ ಬನಾನಾ ಅಟ್ ದ ಬಿಗಿನಿಂಗ್. ಆಯಿತಾ? 43 ಬಾಕ್ಸು, ಒಂದು ಬಾಕ್ಸು ಅಂದರೆ ಎಷ್ಟು ಡಜನು? ಒಂದು ಬಾಕ್ಸು ಅಂದರೆ 15 ಡಜನ್ ಅಂತೆ. ಸೊ ಏನು ಮಾಡಿ, 43 ಬಾಕ್ಸು, ಒಂದು ಬಾಕ್ಸು ಅಂದರೆ 15 ಡಜನ್ ಅಂತೆ. ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 645 ಡಜನ್ಸ್ ಬರುತ್ತೆ. 645 ಡಜನ್ ಬಾಕ್ಸಸ್ ಬಂತು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ.